ಓಂ ಗುರುಭ್ಯೋ ನಮಃ. ಓಂ ನಮೋ ನಾರಾಯಣ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಮ್ಮ ಟ್ರಸ್ಟ್ನ ಸದಸ್ಯರಿಗೂ ಮತ್ತು ಪತ್ರಕರ್ತರಿಗೂ ನಮಸ್ಕಾರ ಮಾಡುತ್ತಾ, ಈ ಕಾರ್ಯಕ್ರಮವನ್ನು ಕರೆದಿರುವ ಮೂಲ ಉದ್ದೇಶ, ಇವತ್ತು ನಾವು SMS ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಮೂಹಿಕ ವಿವಾಹವನ್ನು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ಸಂಕಲ್ಪಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ. ನಿಮ್ಮ ಪತ್ರಕರ್ತರಾಗಿರ್ಬೋದು, ಆಗ ಮೀಡಿಯಾ ಮಿತ್ರರ ಸಹಕಾರ ನಮಗೆ ಬೇಕಾಗಿದೆ. ಆ ಒಂದು ಕಾರಣಕ್ಕೆ ನಾವು ಇವತ್ತು ನಿಮ್ಮನ್ನು ಇಲ್ಲಿಗೆ ಕರೆದಿದ್ದೇವೆ. ಮೂಲ ಉದ್ದೇಶ, ಎಲ್ಲ ವರ್ಗದವರಿಗೂ ಈ ಒಂದು ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರುತ್ತೆ. ಯಾವುದೇ ಜಾತಿ, ಧರ್ಮ, ಮತ ಅಂತ ಹೇಳಿ ನಾವು ವಿಂಗಡಣೆ ಮಾಡಿಲ್ಲ. ಎಲ್ಲ ಧರ್ಮದವರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದು ಅವರು ವಿವಾಹ ಮಹೋತ್ಸವವನ್ನು ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಈ ಒಂದು ಶುಭ ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತಾ, SMS ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಇದು 9 ವರ್ಷ ಇವಾಗ ಕಾಲಿಡ್ತಾ ಇದೆ. ಇದುವರೆಗೂ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಬಾಹಿರವಾಗಿ ಮಾಡ್ದೇನೆ, ಆಂತರಿಕವಾಗಿ ನಾವು ಯಾವುದೇ ಪ್ರಚಾರಗಳನ್ನ ಮಾಡಿದೆ. ಅದಕ್ಕೇನು ಸ್ಪಂದಿಸಬೇಕು, ಮಕ್ಕಳಿಗೆ ಮಕ್ಕಳಿಗೆ ಸಮವಸ್ತ್ರ ಅಥವಾ ಪುಸ್ತಕಗಳು, ಇನ್ನಿತರ ಏನೋ ಸೌಲಭ್ಯಗಳು, ನಾವು ಅಪ್ ಟು ಪಾಲಿಟೆಕ್ನಿಕ್ ಗಂಟ ಏನು ಪ್ರೀ ನರ್ಸರಿಯಿಂದ ಹಿಡಿದು ಟೆಕ್ನಿಕಲ್ ಏನು ನಮ್ಮ ಲೋಕಲಲ್ಲಿ ಇದ್ದಾರೆ ಸ್ಟೂಡೆಂಟ್ಸು, ಅವ್ರಿಗೂ ಕೂಡ ಸಹಾಯ ಮಾಡ್ತಾ ಬಂದಿದ್ದೀವಿ. ಇದರ ಜೊತೆಗೆ ಈಗಿನ ಮದುವೆಯ ಖರ್ಚು ವೆಚ್ಚಗಳನ್ನ ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದೀವಿ. ಯಾರೋ ಒಬ್ಬರು ಒಂದು ಹೆಣ್ಮಗು ಇರುತ್ತೆ, ಅವರಿಗೆಲ್ಲ ಅದರ ಅನುಭವ ಆಗುತ್ತೆ. ಒಂದು ಹೆಣ್ಮಗ ಇರೋನು ಯಾವುದೇ ಕಾರಣಕ್ಕೂ ನಾವು ಬಡವ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವನು ಸರಳ ವಿವಾಹ ಮಾಡ್ತೀನಿ ಅಂದರೆ ಇವತ್ತು ಒಂದು 2 ಲಕ್ಷ 1 ಲಕ್ಷ ಹೀಗೆ ಬೇಕೇ ಆಗುತ್ತೆ. ಇದರಿಂದ ಇದೊಂದು ಪರಿಕಲ್ಪನೆಯನ್ನು ನಮ್ಮ ಸ್ವಾಮೀಜಿಯವರು ಹೇಳಿದ್ರು, ಈ ಥರ ಒಂದು ಮಾಡೋಣ, ಎಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ರಾಮನಗರ ಜಿಲ್ಲೆಯಲ್ಲಿ, ಆವಾಗ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ, ದೇವರಹಳ್ಳಿ ಇದೆಯಲ್ಲ, ದೇವರಹಳ್ಳಿಯ ಬೀರೇಶ್ವರನ ದೇವಸ್ಥಾನದ ಹತ್ರ ಜಾಗ ಅದ್ಭುತವಾಗಿದೆ. ಅಲ್ಲಿ ನೀರಿನ ಸೌಕರ್ಯ, ಮತ್ತು ಬಂದು ಹೋಗೋರಿಗೆ, ಮತ್ತು ವಾಹನಗಳ ನಿಲುಗಡೆಗೆ ಎಲ್ಲದಕ್ಕೂ ಕೂಡ ಅಲ್ಲಿ ಸೂಕ್ತವಾಗಿರೋ ಜಾಗ ಆಗಿರೋದ್ರಿಂದ, ಆಮೇಲೆ ಯಾರಿಗೂ ಕೂಡ ಅಲ್ಲಿ ತೊಂದರೆ ಆಗದೇ ಇರೋವಂಥ ಜಾಗನ ಅಲ್ಲಿಂದ ನಾವು ಒಂದು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಹೋಗಿ ಅದನ್ನು ನೋಡಿ ಬಂದು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಮದುವೆಗೆ ಸ್ವಾಮೀಜಿಗಳು ಹೇಳಿದ ಹಾಗೆ ಯಾವುದೇ ಧರ್ಮ ಭೇದ ಇಲ್ಲ, ಯಾವುದೇ ಜನಾಂಗ ಈ ಮದುವೆಯಲ್ಲಿ ಪಾಲ್ಗೊಳ್ಬೋದು. ಪಾಲ್ಗೊಳ್ಳೋರ ಎಲ್ಲರದು ಆಧಾರ್ ಕಾರ್ಡು, ಜನನ ಮರಣ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, ಜೊತೆಗೆ ಅವರು ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ಕೊಡಬೇಕು. 3 ಫೋಟೋ ಕೊಡಬೇಕು. ಹುಡುಗಿದು 3 ಫೋಟೋ, ಹುಡುಗ 3 ಫೋಟೋ ಕೊಡಬೇಕು. ಅವರಿಗೆ ನಾವು ಮದುವೆಯ ನಂತರ ಅವರಿಗೆ ವಿವಾಹ ದೃಢೀಕರಣ ಪತ್ರವನ್ನು ನಾವು ಕೊಡ್ತೀವಿ. ಜೊತೆಗೆ ಹೆಣ್ಮಗುಗೆ ತಾಲಿ, ಕಾಲುಂಗುರ, ಚೈನು, 1 ಜೊತೆ ಬಟ್ಟೆ, ಹುಡುಗನಿಗೆ 1 ಜೊತೆ ಮದುವೆಗೆ ಏನು ಸಂಬಂಧಪಟ್ಟಂಥ ವಸ್ತ್ರ ಇರ್ತದೆ, ಅದನ್ನು ನಮ್ಮ ಈ SMS ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಅವರಿಗೆ ನೀಡ್ತಾ ಇದ್ದೀವಿ. ಮತ್ತು ಅಲ್ಲಿ ಬಂದವರಿಗೆ ನಾವು ಹೇಳಿದ್ದೀವಿ, ಎಲ್ಲರೂ ಒಂದು ಸರಳ ವಿವಾಹ ಆಗಿರೋದ್ರಿಂದ ವಧು ಕಡೆಯಿಂದ ಒಂದು 15ರಿಂದ 20 ಜನ, ವರನ ಕಡೆಯಿಂದ ಒಂದು 15ರಿಂದ 20 ಜನ ಬನ್ನಿ ಅಂತ. ಅಲ್ಲಿ ಎಲ್ಲರಿಗೂ ಕೂಡ ಸರಳವಾದಂಥ ಊಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಇದಕ್ಕೆ ಏನಾಗಬೇಕು ಅಂತಂದರೆ, ಇದರಲ್ಲಿ ಯಾವುದೇ ವಿಧವಾದಂಥ ರಾಜಕೀಯ ಹಿತಾಸಕ್ತಿ ಆಗಲಿ, ನಿಮಗೆ ಗೊತ್ತು ಚಾರಿಟಬಲ್ ಟ್ರಸ್ಟ್ ಅಂತ ಅಂದರೆ ನಾವು ಸೇವೆಗೋಸ್ಕರ ಮಾಡಿರೋಂಥದ್ದು. ನಮ್ಮ ಸ್ವಾಮೀಜಿ ಇರೋದು ಹೊಸಕೋಟೆಯಿಂದ ಅವರು ನಮ್ಮನ್ನು ಗುರುತಿಸಿ ಇಲ್ಲಿಗೆ ಬಂದು ಇವರು ಈ ಟ್ರಸ್ಟಿನಲ್ಲಿ ನಾವು ಅವ್ರನ್ನ ನಮ್ಮ ಗುರುಗಳನ್ನಾಗಿ ನಾವು ಸ್ವೀಕರಿಸಿದ್ದೀವಿ. ಅವ್ರ ಸಲಹೆ ಇದು ಸೂಕ್ತ ಆಯಿತು. ಅವ್ರು ಇಲ್ಲಿಯವರಲ್ಲ, ಕರ್ನಾಟಕದ ವಾಸ ಇದ್ದರು. ಉಜ್ಜಿನಿ, ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತ ಉಜ್ಜಿನಿಯಲ್ಲಿ ಅವರ ಶಿಕ್ಷಣ, ಅವರ ದೀಕ್ಷೆ ಇದೆಲ್ಲವೂ ಕೂಡ ನಡೆದಿರುತ್ತೆ. ಇವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಉಚಿತ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.